ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಬಿಸಿ ಬಿಸಿ ಟೀ ಜೊತೆಗೆ ಇಂಥದ್ದೊಂದು ಆರೋಗ್ಯಕರ ರುಚಿಕರವಾದ ಬ್ರೇಕ್ಫಾಸ್ಟ್ ಇದ್ದರೆ ಸೂಪರ್ ಆಗ್ತದೆ. ಇದೆಂತ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೇನೆ ಒಂದು ಸೋರೆಕಾಯಿಯಿಂದ ಮಾಡುವಂಥ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ. ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆಯೇ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೋಗುವ ಈ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇವತ್ತಿನ ಈ ಸೋರೆಕಾಯಿದು ಅಡ್ಡೆ ಮಾಡಲಿಕ್ಕೆ, ಸೋರೆಕಾಯಿ ಅಡ್ಡ್ಯ, ಸೋರೆಕಾಯಿದು ಎಂತ ನಾವು ಅಡ್ಡೆ ಅಂದರೆ ತಿಂಡಿ ಅಂತ ಅರ್ಥ, ಅಡ್ಡೆ ಅಂತ ಹೇಳೋ ತುಳುವಲ್ಲಿ. ಅಡ್ಡೆ ಮಾಡಲಿಕ್ಕೆ ನೋಡಿ, ಇಲ್ಲಿ 2 ಕಪ್ಪಷ್ಟು ಅಕ್ಕಿಯನ್ನು ನೆನೆ ಹಾಕಿ ತೊಳೆದು ತಂದಿದ್ದೇನೆ. ಹಾಗೇನೆ ಇಲ್ಲಿ ಅರ್ಧ ಸೋರೆಕಾಯಿ ಉಂಟು, ಅಂದರೆ ತುಂಬ ದೊಡ್ಡದಿತ್ತು, ಹಾಗೆ ಅರ್ಧ ಪದಾರ್ಥ ಮಾಡಿದ್ದೆ. ಈಗ ನಮ್ಗೆ ಇಷ್ಟು ಕೂಡ ಬೇಡ, 1-2 ಕಪ್ ಅಕ್ಕಿಗೆ ಉಂಟಲ್ಲ, ಒಂದು ಸಣ್ಣ ಸೋರೆಕಾಯಿ ಸಾಕಾಯ್ತಾ. ಈಗ ನೋಡಿ, ಒಂದು ಸಣ್ಣ ಸೋರೆಕಾಯಿ ಅಂದರೆ ಒಂದು ಅರ್ಧ ಕೆಜಿಯ ಒಳಗೆ ಇರ್ತದಲ್ಲ, ಅಷ್ಟು ಸೋರೆಕಾಯಿ ಸಾಕು. ನೋಡಿ, ನಾನು ಇಷ್ಟು ಹಾಕಿದ್ದೇನೆ, ಒಂದು ಅರ್ಧ ಕೆಜಿಯ ಒಳಗೆ ಇಷ್ಟನ್ನು ಹಾಕ್ತೇನೆ. ಇದರಲ್ಲಿ ಉಂಟಲ್ಲ ಒಂದು ಸಣ್ಣ ಪೀಸನ್ನು ಉಂಟಲ್ಲ, ಒಂದು ಅರ್ಧ ಸೋರೆಕಾಯಿ ಉಂಟಲ್ಲ, ಅದರದ್ದು ಬೀಜ ಎಲ್ಲ ತೆಗೆದು ಸ್ವಲ್ಪ ತುರಿದಿಟ್ಕೊಳ್ಬೇಕಾಯ್ತಾ, ಇಷ್ಟು ಸಾಕು. ಮತ್ತು ಇದನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೇಕು. ಸಣ್ಣದಂತಲ್ಲ, ಸ್ವಲ್ಪ ದೊಡ್ಡದಾಗಿ ಕೂಡ ಮಾಡ್ಬೋದು. ತುಂಬ ಎಳತ್ತು ಬೀಜ ಆದರೆ ಹಾಕ್ಬೋದು, ಸ್ವಲ್ಪ ಬೀಜ ಬೆಳೆದಿದ್ರೆ ಹಾಕೋದು ಬೇಡ. ಹಾಗೇನೆ ತುಂಬ ಬೆಳೆದಿದ್ರೆ ಸಿಪ್ಪೆ ಕೂಡ ಬೇಡ, ಎಳತ್ತಾದರೆ ಸಿಪ್ಪೆ ಕೂಡ ಹಾಕ್ಬೋದು. ನೋಡಿ, ಈ ರೀತಿ ವೈಟ್ ಇದ್ದರೆ ಬೆಳೆದಿದೆ ಅಂತ ಅರ್ಥ. ನೋಡಿ, ಹೀಗೆ ನೋಡಿ, ಒಂದು ಅರ್ಧದಷ್ಟು ಸೋರೆಕಾಯಿನ ಈ ರೀತಿ ಪೀಸ್ ಮಾಡಿದ್ದೇನೆ. ಹಾಗೇನೆ ಒಂದು ಸಣ್ಣ ತುಂಡು ಸೋರೆಕಾಯಿಯನ್ನು ತುರಿದಿಟ್ಕೊಳ್ಬೇಕು. ನೋಡಿ, ತುಂಬ ಬೆಳೆದಿದ್ರೆ ಸಿಪ್ಪೆ ತೆಗೀರಿ. ಇದು ಆಪ್ಷನಲ್, ಬೇಕಾದರೆ ಮಾತ್ರ ಹೀಗೆ ಮಾಡಿ, ಇಲ್ಲಾಂದರೆ ಫುಲ್ ಕಟ್ ಮಾಡಿಟ್ರು ಆಗ್ತದೆ. ಇದು ಆಪ್ಷನಲ್ ಆಯಿತಾ, ಇದು ಮತ್ತೆ ಮಿಕ್ಸ್ ಮಾಡಲಿಕ್ಕೆ. ನಿಮಗೆ ಬೇಕಾದರೆ ಪೀಸನ್ನೇ ಗ್ರೈಂಡ್ ಮಾಡುವ, ಕಟ್ ಮಾಡಿ ಇಡ್ಬೋದು. ನೋಡಿ, ಈಗ ಇಷ್ಟನ್ನು ತುರಿದಿಟ್ಟಿದ್ದೇನೆ, ಇದು ಹೀಗೇನೆ ಸೈಡಿಗೆ ಇರಲಿ. ಈಗ ಈ ತೊಳೆದಿಟ್ಟಂಥ ಅಕ್ಕಿ, ಹಾಗೇನೆ ಈ ಕಟ್ ಮಾಡಿ ತೊಳೆದಿಟ್ಟಂಥ ಸೋರೆಕಾಯಿ, ಹಾಗೆಯೇ ಅರ್ಧ ಹೋಳಷ್ಟು ತೆಂಗಿನಕಾಯಿ ಜಾಸ್ತಿ ಹಾಕಿದಷ್ಟು ರುಚಿ ಆಗ್ತದೆ. ನಾನು ಅರ್ಧ ಗಡಿ ಅಂದರೆ ಒಂದು ತೆಂಗಿನಕಾಯಿದ ಅರ್ಧ ಭಾಗ ಉಂಟಲ್ಲ, ಅದನ್ನು ಪೂರ್ತಿಯಾಗಿ ಹಾಕಿದ್ದೇನೆ. ದೊಡ್ಡ ತೆಂಗಿನಕಾಯಿ ಹಾಕಿದರೆ ರುಚಿ ಆಗ್ತದೆ. ಹಾಗೆಯೇ ಸ್ವೀಟಿಗೆ ಅನುಸಾರವಾಗಿ ಬೆಲ್ಲ, ನಾನಿಲ್ಲಿ 100 ಗ್ರಾಮ್ಸ್ ಬೆಲ್ಲ ಹಾಕಿದ್ದೇನೆ. ಅಂದರೆ ಸೋರೆಕಾಯಿ ಹಾಕಿದಾಗ ಚಪ್ಪೆನೇ ಆಗ್ತದೆ. ನಿಮಗೆ ತುಂಬ ಸ್ವೀಟ್ ಬೇಕಾದರೆ ಒಂದು 150 ಗ್ರಾಮ್ಸ್ ಅಷ್ಟು ಹಾಕಿ. ನಾನಿಲ್ಲಿ 100 ಗ್ರಾಮ್ಸ್ ಅಷ್ಟು ಹಾಕಿದ್ದೇನೆ. 2 ಕಪ್ ಅಕ್ಕಿಗೆ 100 ಗ್ರಾಮ್ಸ್ ಅಷ್ಟು ಹದವಾಗಿ ಸಿಹಿ ಆಗ್ತದೆ, ಸಾಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕಬೇಕು, ಯಾಕೆಂದರೆ ಬೆಲ್ಲದಲ್ಲಿ ಉಪ್ಪಿನ ಅಂಶ ಇರ್ತದೆ. ಈಗ ಇದೆಲ್ಲವನ್ನು ಗಟ್ಟಿಯಾಗಿ, ತುಂಬ ನೀರು ಹಾಕಬಾರ್ದು, ಯಾಕೆಂದರೆ ಸೋರೆಕಾಯಿ ನೀರು ಬಿಡ್ತದೆ. ಸ್ವಲ್ಪ ಗಟ್ಟಿಯಾಗಿ, ಮೊದಲಿಗೆ ನೀರು ಹಾಕೋದು ಬೇಡ, ಮತ್ತೆ ಮಿಕ್ಸಿ ತಿರುಗದಿದ್ದರೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದಾಯಿತು. ತುಂಬ ನೈಸಾಗಿ ಬೇಡ, ರವ ಸ್ವಲ್ಪ ತರಿ ಇದ್ದರೆ ಪರವಾಗಿಲ್ಲ, ಆ ರೀತಿ ಗ್ರೈಂಡ್ ಮಾಡಿ. ಈ ರೀತಿ ಗ್ರೈಂಡ್ ಮಾಡಿದ್ದೇನೆ ನೋಡಿ, ಕಾಣ್ತದ ತರಿಯಾಗಿ ರವ ಆಗಿ ಇದೆ. ಮತ್ತು ನೋಡಿ, ಇಷ್ಟು ತೆಳುವಾಗಿಟ್ಟರೆ ಸಾಕು. ನೋಡಿ, ಕನ್ಸಿಸ್ಟೆನ್ಸಿ ನೋಡಿ, ಈ ರೀತಿ. ಮತ್ತು ಇಲ್ಲಿ ತುರಿದಿಟ್ಟಂಥ ಸೋರೆಕಾಯಿ ಉಂಟಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡೋದು. ಇದು ಯಾಕೆ ಅಂದರೆ ಮಧ್ಯೆ ತಿನ್ನಲಿಕ್ಕೆ ಸಿಗ್ತದೆ, ಅದಕ್ಕೆ. ನಿಮಗೆ ಬೇಡ ಅಂದರೆ ಈ ಆಪ್ಷನ್ ಬೇಡ. ಈಗ ಸರಿಯಾಗಿ ಮಿಕ್ಸ್ ಮಾಡಿದರೆ ಆಯಿತು. ನಾನು ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಗ್ರೈಂಡ್ ಮಾಡಿದ್ದೇನೆ, ಮತ್ತು ಅರ್ಧ ಗ್ಲಾಸ್ ನೀರು ಮಿಕ್ಸಿ ತೊಳೆದು ಹಾಕಿದ್ದೇನೆ. ಜಾಸ್ತಿ ನೀರು ಹಾಕಲಿಲ್ಲ, ನೀರು ಜಾಸ್ತಿ ಆಗಬಾರ್ದು. ಈಗ ಇಡ್ಲಿ ಪಾತ್ರೆಯಲ್ಲಿ ಒಂದು 4 ಗ್ಲಾಸಷ್ಟು, ದೊಡ್ಡ ಗ್ಲಾಸಲ್ಲಿ 4 ಗ್ಲಾಸಷ್ಟು ನೀರನ್ನು ಒಲೆ ಮೇಲೆ ಇಡಬೇಕು ಬಿಸಿ ಆಗಲಿಕ್ಕೆ. ಈ ನೀರು ಒಳ್ಳೆ ಬಿಸಿ ಆಗಬೇಕು, ಅಂದರೆ ಒಂದು ಕುದಿ ಬರುವಷ್ಟು, ಸೌಂಡ್ ಬರ್ತದಲ್ಲ, ಆ ರೀತಿ ಸೌಂಡ್ ಬರುವಷ್ಟು ಬಿಸಿ ಆಗಬೇಕು, ಅಷ್ಟೊತ್ತು ಇಡುವ. ನೋಡಿ, ನೀರು ಈ ರೀತಿ ಸೌಂಡ್ ಬರಬೇಕು. ನೋಡಿ, ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಒಂದು ಬಾಳೆ ಎಲೆ ಉಂಟಲ್ಲ, ಅದನ್ನು ಸ್ವಲ್ಪ ಬಾಡಿಸಿ ತಗೊಳ್ಬೇಕು. ಬಾಡಿಸೋದು ಯಾಕೆ ಅಂದರೆ, ಇಲ್ಲಾಂದರೆ ಅದು ಈ ರೀತಿ ಇಡುವಾಗ ಹರಿತದೆ, ಹರಿದೋಗ್ತದೆ.
ಅದಕ್ಕೆ ಬಾಡಿಸುವುದಾಯ್ತಾ. ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲ ಅಂದರೆ ಒಂದು ವೈಟ್ ಬಟ್ಟೆ ಯಾವುದಾದ್ರೂ ಇದ್ದರೆ ಅದರಲ್ಲಿ ಕೂಡ ಹಾಕ್ಬೋದು. ಬಾಳೆ ಎಲೆ ಹಾಕಿದರೆ ಒಳ್ಳೆ ಪರಿಮಳ ಇರ್ತದೆ ಅಂತ ಅಷ್ಟೇ. ಮತ್ತು ಅದೂ ಇಲ್ಲ ಅಂದರೆ ಒಂದು ಪ್ಲೇಟಿಗೆ ತುಪ್ಪ ಸವರಿ ಹಾಕಿದರೆ ಆಯಿತು. ನಂತರ ಈ ನಾವು ಗ್ರೈಂಡ್ ಮಾಡಿಟ್ಟಂಥ ಹಿಟ್ಟು ಉಂಟಲ್ಲ ಅದನ್ನೆಲ್ಲ ಹಾಕಿ ಒಳ್ಳೆ ಸ್ಪ್ರೆಡ್ ಮಾಡಬೇಕು. ಈ ರೀತಿ ನೋಡಿ, ಸ್ಪ್ರೆಡ್ ಮಾಡಿ, ಅಂದರೆ ಇಲ್ಲದ್ರೆ ಮಧ್ಯದಲ್ಲಿ ಮಾತ್ರ ಇರ್ತದಲ್ಲ ನೋಡಿ ಈ ರೀತಿ. ಇದು ದೊಡ್ಡ ಬಾಳೆ ಎಲೆ ಆದ್ರಿಂದ ಒಂದೇ ಬಾಳೆ ಎಲೆ ಸಾಕಾಯಿತು. ಎಲ್ಲ ಕಡೆ ಈ ರೀತಿ ಬಾಳೆ ಎಲೆ ಒಂದೇ ರೀತಿ ಇದೆ ಅಂತ ನೋಡಿದರೆ ಆಯಿತು. ಕೆಲವೊಮ್ಮೆ ಎಡೆ ಇದ್ದರೆ ಹಿಟ್ಟೆಲ್ಲ ಎಡೆಯಿಂದ ಹೋಗ್ತದೆ. ಮತ್ತು ಬಾಳೆ ಎಲೆ ಇಲ್ಲಿ ಮಾಡೋದ್ರಿಂದ ಒಳ್ಳೆ ಪರಿಮಳ ಇರ್ತದೆ. ಇನ್ನು ಇದನ್ನೊಂದು 20 ಅಥವಾ ಒಂದು ಹಿಟ್ಟು ಜಾಸ್ತಿ ಇದ್ದರೆ 25 ಅಥವಾ ಒಂದು 30 ನಿಮಿಷ ಬೇಯಿಸಿದರೆ ಆಯಿತು. ಈ 2 ಲೋಟ ಗ್ಲಾಸಿದು 2 ಗ್ಲಾಸಿದ ಅಕ್ಕಿದು 20 ನಿಮಿಷ ಸಾಕಾಗ್ತದೆ. ಸುಮಾರು ಒಂದು 20 ನಿಮಿಷದ ನಂತರ ನೋಡಿ, ಓಪನ್ ಮಾಡಿ ನೋಡಿ, ನಿಮಗೆ ಬೆಂದಿದ ಅಂತ ಕನ್ಫರ್ಮಿಗೆ ಒಂದು ನೈಫ್ ಅಥವಾ ಒಂದು ಕಡ್ಡಿ ಹಾಕಿ ನೋಡಿದರೆ ಆಯಿತು. ನನಗೆ ಟೈಮದು ಕರೆಕ್ಟ್ ಗೊತ್ತಿರೋದ್ರಿಂದ ನಾನು ಎಂತ ಹಾಕಿ ನೋಡೋದಿಲ್ಲ. ನೋಡಿ ಇಲ್ಲಿ ಒಳ್ಳೆ ಬೆಂದಿದೆ, ಹಾಗೆ ತುಂಬ ಸಾಫ್ಟಾಗಿ ಆಗಿದೆ ಆಯಿತಾ. ಅಂದರೆ ನಾವು ಸೋರೆಕಾಯಿ ತುಂಬ ಹಾಕಿದ್ದೇವಲ್ಲ. ಮತ್ತು ನಾನಿಲ್ಲಿ ಬೆಳ್ತಿಗೆ ಅಕ್ಕಿ ಮಾತ್ರ ಹಾಕಿದಲ್ಲ, 1 ಲೋಟೆ ಬೆಳ್ತಿಗೆ ಅಕ್ಕಿ, ಹಾಗೆಯೇ 1 ಲೋಟ ಸಾಂಬಾರು ಅಂತ ಹೇಳ್ತೇವೆ ಆ ಅಕ್ಕಿ ಹಾಕಿದ್ದೇನೆ. ಹಾಗಾಗಿ ತುಂಬ ಸಾಫ್ಟಾಗಿ ಬಂದಿದೆ. ಇನ್ನು ಇದು ತಣ್ಣಗಾಗಲಿ. ನೋಡಿ ಈ ರೀತಿ ಎಲೆಯಿಂದ ಎದ್ದೆಳ್ದು ಕಾಣ್ತದೆ ನೋಡಿ. ನೋಡಿ ಹೀಗೆ ಎದ್ದೇಳಿದ್ರೆ ಬೆಂದಿದೆ ಅಂತ ಅರ್ಥ. ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಹಲ್ವಾ ರೀತಿ ಎದ್ದೇಳ್ತದೆ ಅಂತ. ಇದನ್ನು ತೆಗೀವ. ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ. ಬಿಸಿ ಬಿಸಿ ಬೇಕಾದ್ರೂ ಕಟ್ ಮಾಡ್ಬೋದು. ಸ್ವಲ್ಪ ತಣ್ಣಗಾಗಿ ಕಟ್ ಮಾಡಿದರೆ ನೋಡಿ ತುಂಬ ಸ್ವಲ್ಪ ಗಟ್ಟಿ ಆಗ್ತದೆ. ಅಂದರೆ ನಾವು ಸೋರೆಕಾಯಿ ಹಾಕಿದ್ದೇವಲ್ವ ತುಂಬ, ಹಾಗಾಗಿ ತುಂಬ ಸಾಫ್ಟಾಗಿ ಬಂದಿದೆ. ಅದಕ್ಕೆ ಸ್ವಲ್ಪ ತಣ್ಣಗೆ ಆದಮೇಲೆ ಕಟ್ ಮಾಡಿದರೆ ಈ ರೀತಿ ಆಗ್ತದೆ. ನೋಡಿ ಎಷ್ಟು ಒಳ್ಳೆ ಪೀಸಾಗಿ ಬಂದಿದೆ ಅಂತ ನೋಡಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಹಾಗೇನು ಒಳ್ಳೆ ರುಚಿ ಆಗ್ತದೆ. ತೆಂಗಿನಕಾಯಿ ಎಲ್ಲ ಜಾಸ್ತಿ ಆಗ್ತದೆ ನೋಡಿ. ತುರಿದು ಹಾಕಿದರೆ ಈ ರೀತಿ ತಿನ್ನಲಿಕ್ಕೆ ಸಿಗ್ತದೆ. ಬೇಡ ಅಂದರೆ ಹಾಕದಿದ್ದರೆ ಆಯಿತು ನೋಡಿ. ಹಾಗಾಗಿ ಇಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ನೋಡಿ ಎಲ್ಲ ಈ ರೀತಿ ಕಟ್ ಮಾಡಿ ಆಯಿತು ನೋಡಿ. ಎಷ್ಟು ಸೂಪರಾಗಿ ಆಗಿದೆ ಅಂತ. ಹಲ್ವದಾಗೆ ಉಂಟು ನೋಡಿ. ಇದಕ್ಕೆ ಸೋರೆಕಾಯಿ ಗಟ್ಟಿ ಅಂತಲೂ ಹೇಳ್ಬೋದು, ಸೋರೆಕಾಯಿ ಮಣ್ಣಿ ಅಂತಲೂ ಹೇಳ್ಬೋದು. ನೋಡಿ ಮಣ್ಣಿ ಅಂದರೆ ಸಾಫ್ಟಾಗಿ ಬರ್ತದೆ ನೋಡಿ ಹೀಗೆ. ಇನ್ನು ಬಿಸಿ ಬಿಸಿ ಟೀ ಜೊತೆ ತಿನ್ನುವ ಬೆಳಗಿನ ಆರೋಗ್ಯಕರ ಬ್ರೇಕ್ಫಾಸ್ಟ್. ಈ ಸಮ್ಮರಿಗಂತೂ ಒಳ್ಳೆ ತಂಪು ದೇಹಕ್ಕೆ, ಒಳ್ಳೆ ಒಂದು ಬ್ರೇಕ್ಫಾಸ್ಟ್ ಇದು. ನನ್ನ ಟೀ ಮುಗಿಯುವಷ್ಟರಲ್ಲಿ ನೀವು ಈ ರೆಸಿಪಿಯನ್ನು ನೋಡ್ಕೊಂಡು ಬಂದ್ರಲ್ವ, ಹೇಗಾಯಿತು? ಸೂಪರ್ ಆಗಿಲ್ವಾ? ಹಾಗೆಯೇ ತುಂಬ ಕಷ್ಟ ಏನಿಲ್ಲ ಅಲ್ವಾ? ಹಾಗೆಯೇ ಬೇಸಿಗೆಗೆ ತುಂಬ ಒಳ್ಳೆಯದು. ಮಾಡಿ. ಸೋರೆಕಾಯಿ ಈಗ ಸಿಗ್ತಾ ಉಂಟು, ಈಗ ಸೋರೆಕಾಯಿ ಸೀಸನ್. ಈ ಸೀಸನಲ್ಲಿ ಈ ರೀತಿ ಬ್ರೇಕ್ಫಾಸ್ಟ್ ಮಾಡಿ ತಿನ್ನಿ, ಮನೆಯವ್ರಿಗೂ ತಿನ್ನಿಸಿ, ತುಂಬ ಒಳ್ಳೆಯದು. ಹಾಗೆಯೇ ತುಂಬ ಟೇಸ್ಟ್ ನೋಡಿ, ಹಲ್ವದಾಗಿದೆ. ಆಯ್ತು, ಹಾಗಾದರೆ ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಾನು ಸಿಗ್ತೇನೆ ನಿಮಗೆ ಮುಂದಿನ ರೆಸಿಪಿ ಅಥವಾ ವಿಡಿಯೋದೊಂದಿಗೆ. ಅಷ್ಟರ ತನಕ ಟೇಕ್ ಕೇರ್, ಬಾಯ್.